ನಾನು ಹಿಂದಿನ ಶಾಸಕರನ್ನು ನೋಡಿ ಕಲಿಯಿರಿ ಹೇಳಲಿಕ್ಕೆ ಕಾರಣ ಹೇಳಿದರೆ, ನಾನು ವಿದೇಶದಲ್ಲಿದ್ದ ಅವರ ಆಗಿದ್ದಾಗ ನಾನು ಅವ್ರ ಹತ್ರ ಅಲ್ಲಿ ನಿಂತು ಒಂದು 20-25 ಸಲ ಅವ್ರಿಗೆ ಫೋನ್ ಮಾಡಿದ್ದೇನೆ. 25 ವಿಚಾರದಲ್ಲಿ ಎಲ್ಲಕ್ಕೆ ಸ್ಪಂದಿಸಿದ್ದಾರೆ. ಯಾರು? ಸಂಜೀವ ಮಠನವರು. ಆ ಉದ್ದೇಶ ಇಟ್ಟುಕೊಂಡು ಹೇಳಿದ್ದು ಜನರ ಭಾವನೆಗೆ ಸ್ಪಂದಿಸಬೇಕು. ಇಲ್ಲಿ ಜನಪ್ರತಿನಿಧಿ ಆದವನು ಜನರ ಭಾವನೆಗೆ ಸ್ಪಂದಿಸಬೇಕು. ಆ ಸ್ಪಂದಿಸಲಿಕ್ಕೆ ಅವನಿಗೆ ನಿಯತ್ತಿಲ್ಲಾದರೆ ಅವನು ಜನಪ್ರತಿನಿಧಿ ಆಗಬಾರದು. ಅವನ ವಹಿವಾಟು ಮಾಡ್ಕೊಂಡಿರಬೇಕು, ಅವನ ಬಿಸ್ನೆಸ್ ಮಾಡ್ಕೊಂಡಿರಬೇಕು. ಜನಪ್ರತಿನಿಧಿ ನಾವೇನು ಅರ್ಜಿ ಹಾಕಲಿಲ್ಲ, ನೀವು ಬನ್ನಿ ನಮ್ಮ ಶಾಸಕರಾಗಿ ಅಂತೇಳಿ. ನಾವೇನು ಅರ್ಜಿ ಹಾಕಿದ್ರೆ ನಾವೇನು ಕರೆದ್ರಾ? ನೀವು ಬನ್ನಿ, ನೀವು ನಿಂತು ನಿಮ್ಮನ್ನು ಶಾಸಕರಾಗಿ ನಾವು ಗೆಲ್ಲಿಸ್ತೇವೆ ಅಂತೇಳಿ ಪಕ್ಷದ ತೀರ್ಮಾನ ಸೇರ್ಪಡೆ ಮಾಡಿದ್ದರು. ಅವರು ಸೇರುವ ಮುಂಚೆ ನಾನು ಅವರ ವಿರುದ್ಧ ಮಾತನಾಡಿದ್ದೆ. ಸೇರಿದ ನಂತರ ಯಾವುದು ಮಾತನಾಡಲಿಲ್ಲ. ಕೆಲಸ ಮಾಡಿದ್ದೇನೆ, ಗೆಲ್ಲಿಸಿದ್ದೇನೆ. ಆದರೆ ನಮ್ಮನ್ನು ಮೂಲೆ ಗುಂಪು ಮಾಡಿದ್ದೆ. ನಮ್ಮನ್ನು ಶಾಸಕರಾದ ನಂತರ ಇದುವರೆಗೂ ಕರೆದು ಮಾತನಾಡಲಿಲ್ಲ. ಅವರು ದಮ್ಮ ಎದಕ್ಕಾಕಿದ್ರು ಎಲೆಕ್ಷನ್ಗೆ ಬರೋ ಪಕ್ಷಕ್ಕೆ ಸೇರುವ ಮುಂಚೆ. ನಂತರ ಸಾಕ್ಷಿ ಇದೆ, 47 ನಿಮಿಷ ಅಶೋಕ್ ರೈ ಮಾತನಾಡಿದ್ದಾರೆ. ಅವರು ನಮ್ಮ ವಿರುದ್ಧ ಮಾತನಾಡಬೇಡಿ, ನಾವು ನಿಮ್ಮ ಪಕ್ಷಕ್ಕೆ ಬರ್ತೇನೆ, ನಿಮ್ಮ ಸಹಕಾರ ಬೇಕಂತೇಳಿ. ನಮ್ಮ ಸಹಕಾರ ಪಡೆದು ಗೆದ್ದವರಲ್ಲ. ನಮ್ಮ ಕಮ್ಯುನಿಟಿಯವರು 5% ತಿರುಗಿ ನಿಲ್ತಿದ್ರು, ಅವರು ಶಾಸಕರಾಗ್ತಿದ್ರ. STPI ಅವರ ಓಟು ಎಲ್ಲ STPIಗೆ ಬೀಳ್ತಿದ್ರು, ಇವರು ಶಾಸಕರಾಗ್ತಿದ್ದ. ಇವನ್ನೆಲ್ಲ ನಾವು ಮನವರಿಕೆ ಮಾಡಿದ್ದು ಸರ್ಕಾರ ಕಾಂಗ್ರೆಸ್ದು ಬರಬೇಕಂತೇಳಿ ಮನವರಿಕೆ ಮಾಡಿ ಗೆಲ್ಲಿಸಿಕೊಟ್ಟ ನಂತರ ಇವರೊಟ್ಟಿಗೆ ಯಾರು ಕಾಂಗ್ರೆಸ್ನವರಿದ್ದಾರೆ ತೋರಿಸಿ. ನಾನು ಹಲವು 5-6 ತಿಂಗಳಿಂದ ಪುತ್ತೂರಿನ ರಸ್ತೆದ ಬಗ್ಗೆ ನಾನೇ ನೋಡ್ತಾ ಇದ್ದೇನೆ. ನಾನು ಇವತ್ತನ್ನು ಮಾಡ್ಬೋದು, ನಾಳೆ ಮಾಡ್ಬೋದು, ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಶಾಸಕರಿದ್ದಾರೆ, ಆಗ್ಬೋದು, ಮಳೆ ನಿಂತ ಕೂಡಲೇ ಮಾಡ್ಬೋದು ಅಂತೇಳಿ ಆ ಭಾವನೆಯಲ್ಲಿದ್ದೆ. ಏಕೆ ನಮ್ಮ ಪಕ್ಷದ ವಿರುದ್ಧ ಆಗ್ಬೋದು ನಾನು ಮಾತನಾಡಿದರೆ, ನಮ್ಮ ಸರ್ಕಾರದ ವಿರುದ್ಧ ಆಗ್ಬೋದು ಅಂತೇಳಿ ನಾವು ಇದನ್ನು ಶಾಸಕರ ಗಮನಕ್ಕೆ ತಂದೆ. ಆದಷ್ಟು ಬೇಗ ರಸ್ತೆ ಒಂದು ರಿಪೇರಿ ಮಾಡಿಸಿ ಅಂತೇಳಿ. ಯಾವುದಕ್ಕೆ ಅವರು ತಲೆನೇ ಹಾಕೋದಿಲ್ಲ. ಆಗ ನನ್ನ ಮನೊಂದು ವಾಯ್ಸ್ ಹಾಕಿದ್ದೆ. ಯಾವ ಉದ್ದೇಶಕ್ಕೆ ಹಾಕಿದ್ದೇನೆ ಅಂತ ಹೇಳಿದರೆ, ನಮ್ಮ ಶಾಸಕರ ಡಿಮಾಂಡ್ ಏನು? ಈ 1.5 ವರ್ಷದಲ್ಲಿ ಅವರು ಮಾಡಿದಾದ್ರೆ ಏನು? ಪುತ್ತೂರಿಗೆ ಬರೀ ಅಧಿವೇಶನದಲ್ಲಿ ತುಳು ಮಾತನಾಡೋದು. ನಾನು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ಲಿಯಾದರೂ ಒಂದು ಮೆಡಿಕಲ್ ಕಾಲೇಜ್ ಆಗೋದಾದರೆ ಅದು ಜಿಲ್ಲೆಯ ರಾಜಧಾನಿಗೆ ಆಗೋದು, ಮಂಗಳೂರಿಗೆ. ಅದು ಪುತ್ತೂರಿಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇವರು 50 ವರ್ಷ ಶಾಸಕರಾದರೂ ಇವರು ಮುಖ್ಯಮಂತ್ರಿ ಆದರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದ ನಂತರ ಮೊನ್ನೊಂದು ಹೇಳಿಕೆ ಕೊಟ್ಟರು, SP ಕಚೇರಿ ಪುತ್ತೂರಿಗೆ ಮಾಡಿಸ್ತೇನೆ ಅಂತೇಳಿ ಪತ್ತೆ ಮಾಡಿದರು. SP ಕಚೇರಿ ಪುತ್ತೂರಿಗೆ ಮಾಡಿದರೆ ಬೆಳ್ತಂಗಡಿ ಧರ್ಮಸ್ಥಳದವ್ರು ಬಿಡ್ತಾರಾ? ಬಂಟ್ವಾಳದವ್ರು ಬಿಡ್ತಾರಾ? ಸಾಧ್ಯ ಉಂಟು ಪುತ್ತೂರಿಗೆ ತಂದು ಹಾಕಲಿಕ್ಕೆ? ಜಾಗ ಯಾರು ಇಟ್ಟಿರ್ಬೋದು, ತಲೆ ಇಲ್ಲದವು ಜಾಗ ಇಟ್ಟಿರ್ಬೋದು. ಅದ ನಂತರ ಮೊನ್ನೆ ಗೃಹ ಸಚಿವರು ಪುತ್ತೂರಿಗೆ ಬಂದಾಗ ನನಗೆ ಮಹಿಳಾ ಪೊಲೀಸ್ ಸ್ಟೇಷನ್ ಪುತ್ತೂರಿಗೆ ಜಾಗ ಬೇಕು. ಮಹಿಳಾ ಪೊಲೀಸ್ ಸ್ಟೇಷನ್ ಆಲ್ರೆಡಿ ಒಂದು ಇದೆಯಲ್ಲ, ಇಡೀ ಜಿಲ್ಲೆಯಲ್ಲಿ ಇರೋದು ಮಹಿಳಾ ಪೊಲೀಸ್ ಸ್ಟೇಷನ್ ಒಂದು ಪುತ್ತೂರಲ್ಲಿ, ಮತ್ತೊಂದು ಪಾಂಡೇಶ್ವರಲ್ಲಿ ಇರೋದು. ಮೊನ್ನೆ ನೋಡುವಾಗ ಕೇಂದ್ರ ಸರ್ಕಾರಕ್ಕೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ 55 ಕೋಟಿ ರೂಪಾಯಿಗೆ ಡಿಮಾಂಡ್ ಇಡ್ತಾರೆ ಪ್ರವಾಸೋದ್ಯಮಕ್ಕೆ ಅಂತ. ಮಾಲಿಂಗೇಶ್ವರ ದೇವಸ್ಥಾನ ಅದು ದೇವರನ್ನು, ನಾವೆಲ್ಲ ದೇವರನ್ನು ನಂಬುವವರು, ಅದಕ್ಕೆ ನಾವು ಗೌರವ ಕೊಡ್ತೇವೆ. ನಾನು ಮುಸ್ಲಿಂ ಆದರೂ ಮಾಲಿಂಗೇಶ್ವರ ದೇವರಿಗೂ ಎಲ್ಲ ದೇವರಿಗೆ, ಎಲ್ಲ ಧರ್ಮದ ದೇವರಿಗೆ ನಾವು ಗೌರವ ಕೊಡಬೇಕು. ಮಾಲಿಂಗೇಶ್ವರ ದೇವಸ್ಥಾನ ಯಾವ ಅಧೀನದಲ್ಲಿ ಇರೋದು? ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಇರೋದು. ಮುಜರಾಯಿ ಇಲಾಖೆ, ಇವರು ಮುಜರಾಯಿ ಇಲಾಖೆಗೆ ಮನವಿ ಕೊಡಬೇಕಿತ್ತು, ಕರ್ನಾಟಕ ಸರ್ಕಾರಕ್ಕೆ. ಅದನ್ನೇ ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡೋದಾದರೆ ಇದೊಂದು ಜೋಕಲ್ಲವ. ಇಲ್ಲಿ ಆಗಬೇಕಾದ್ರೆ ಕೆಲಸ ಏನಿದೆ? ರಸ್ತೆ ಬೇಕು, ಕುಡಿಯುವ ನೀರು, ಅಲ್ಲಿಂದ ಉಪ್ಪಿನಂಗಡಿಯಿಂದ ನೀರು ಬರ್ತದೆ, ಸ್ಮೆಲ್ಲಲ್ಲಿ ಕುಡಿಲಿಕ್ಕಾಗೋದಿಲ್ಲ, ಜನರು ವಾಂತಿ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಬಂದರೆ, ಹೆಣ್ಣು ಮಕ್ಕಳು ಬಂದರೆ ಅವರಿಗೆ ಸ್ಕ್ಯಾನಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. 50-60 ಜನಕ್ಕೆ ಮಾತ್ರ ದಿನಕ್ಕೆ ಮಾಡ್ತಾರೆ, 100 ಜನ ಬರ್ತಾರೆ. ಗರ್ಭಿಣಿ ಸ್ತ್ರೀ ಅವರು ಬರೀ 700 ರೂಪಾಯಿ ದುಡ್ಡು ಕೊಟ್ಟು ಮಾಡಿದರೆ 700 ರೂಪಾಯಿಗೆ ಸ್ಕ್ಯಾನಿಂಗ್ ಅವ್ರಿಗೆ 1 ಗಂಟೆಯಲ್ಲಿ ಮಾಡಿ ಹೋಗ್ಬೋದು. ಅವ್ರ ಹತ್ರ ದುಡ್ಡಿಲ್ಲದ ಬಡವರು ಬರೋದು. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡೋದು ಬಿಟ್ಟು ಇಲ್ಲ ಸಲ್ಲದ ಹೇಳಿಕೆ ಕೊಡುವುದನ್ನು ನಿಲ್ಲಿಸಿ. ನಾವು ಗೆಲ್ಲಿಸಿದ್ದೇವೆ, ನಮ್ಮ ಹತ್ರ ಜನರು ಹಿಡಿದು ಕೇಳ್ತಾರೆ. ಆದ ಕಾರಣ ನಾವೊಂದು ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾವು ನಿಮ್ಮನ್ನು ಗೆಲ್ಲಿಸಿ ನಮ್ಮ ತಲೆಗೆ ನಾವೇ ಹೊಡೆಯುವ ಥರ ಆಗಿದೆ ಅಂತೇಳಿ ನಾನು ಆ ಭಾವನದಲ್ಲಿ ಹೇಳಿದ್ದು. ಯಾಕೆ? ಇವರೊಂದು ನಿಜವಾದ ರಾಜಕಾರಣಿ ಅಲ್ಲ, ಇವರು ಬಿಸ್ನೆಸ್ ಮ್ಯಾನ್, ಇವರು ಪಾರ್ಟ್ ಟೈಮ್ ರಾಜಕಾರಣಿ. ಇವರು ವಾರದಲ್ಲಿ 4 ದಿನ ಬೆಂಗಳೂರಲ್ಲಿ, 3 ದಿನ ಪುತ್ತೂರಲ್ಲಿ ಇರುವುದು. ಜನಪ್ರತಿನಿಧಿ ಆದ ನಂತರ 24 ಗಂಟೆ ಕಾರ್ಯಕರ್ತರಿಗೆ, ಜನಸಾಮಾನ್ಯರಿಗೆ ಸ್ಪಂದನೆ ಮಾಡಬೇಕು. ಯಾವುದೊಂದು ಕಾರ್ಯಕರ್ತರನ್ನು ಅವರೊಟ್ಟಿಗೆ ಇಟ್ಕೊಂಡಿಲ್ಲ. ನಾನು ಈ ಥರ ಮಾತನಾಡಿದ ವಿಚಾರದಲ್ಲಿ BJP ಅವರೇನು ಪ್ರತಿಭಟನೆ ಮಾಡೋದಲ್ಲಿ ನನ್ನನ್ನು ಹೊಗಳಿದ್ದಾರೆ ಅಂತೇಳಿ ಹೇಳಿದ್ದಾರೆ. ನಾನು ನೋಡಲಿಲ್ಲ. BJP ಅವರು ನನ್ನನ್ನು ಹೊಗಳಿದ ಕೂಡಲೇ ನಾನು BJPಯನ್ನು ಹೊಗಳಿದಲ್ಲ. ನಾನು ಹೇಳಿದ್ದೇನು, ಹಿಂದಿನ ಶಾಸಕರನ್ನು ನೋಡಿ ಕಲಿಯಿರಿ, ಸಂಜೀವ ಮಠನವರನ್ನು ನೋಡಿ ಕಲಿಯಿರಿ ಅಂತ ಹೇಳಿದ್ದು. ಅವರು ರಾಜಕೀಯದ ಅನುಭವ ಇದ್ದಂಥ ವ್ಯಕ್ತಿ. ನಾನನ್ನು BJPಯನ್ನು ಹೊಗಳಿದಲ್ಲ. ಹಾಗೆ ನೋಡಿದರೆ ವಾಜಪೇಯಿ ಅವರನ್ನು ಪ್ರತಿಯೊಬ್ಬರು ಹೊಗಳ್ತಾ ಇದ್ದರು. ಕಾಂಗ್ರೆಸ್ನವರು, ಮುಸಲ್ಮಾನ ನಾಯಕರು ಕೂಡ ಹೊಗಳಿದ್ದರು ಅವರ ಆಡಳಿತವನ್ನು. ಸಿದ್ದರಾಮಯ್ಯ ಅವರನ್ನು ಮತ್ತು DK ಶಿವಕುಮಾರನ್ನು BJPಯ ಶಾಸಕರು ಮೊನ್ನೆ ಹೊಗಳಿದ್ರು. ಅದು ಹೊಗಳಿದ ಕೂಡಲೇ ಕಾಂಗ್ರೆಸ್ಸನ್ನು ಹೊಗಳೋದಲ್ಲ. ಮೊನ್ನೆ ಇದೇ ನಮ್ಮ ಪುತ್ತೂರಿನ ಮಾಜಿ ಶಾಸಕರು, ಸಂಸದರು, ಮಾಜಿ ಮುಖ್ಯಮಂತ್ರಿ DV ಸದಾನಂದ ಗೌಡರು ಏನು ಹೇಳಿಕೆ ಕೊಟ್ಟರು ಪ್ರೆಸ್ ಮೀಟಲ್ಲಿ? ನಮ್ಮ BJP ಪಕ್ಷದ ಶಿಸ್ತು ಎಲ್ಲ ಹದಗೆಟ್ಟಿದೆ,
ಡಿ ಕೆ ಶಿವಕುಮಾರನ್ನು ಮತ್ತು ಸಿದ್ದರಾಮಯ್ಯರು ನೋಡಿ ನಮ್ಮ ಪಕ್ಷ ಕಲಿಬೇಕಂತೇಳಿ ಹಾಗೆ ಹೇಳಿದ ಕೂಡಲೇ ಅದು ಕಾಂಗ್ರೆಸ್ಸನ್ನು ಹೋಗುವುದಲ್ಲ, ನಮ್ಮ ಪಕ್ಷ ಸಂಘಟನೆಗಳಿಗೆ ಅವರೊಂದು ಪ್ರೋತ್ಸಾಹ ಕೊಡೋದು. ಅದೇ ಥರ ನಾನು ಮಾತನಾಡಿದ್ದು, ನಾನು ಒರಿಜಿನಲ್ ಕಾಂಗ್ರೆಸ್, ನನ್ನ ರಕ್ತ ಕಾಂಗ್ರೆಸ್, ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಮಿಥುನ್ ರೈ ಅವರ ಪರವಾಗಿ ಕೆಲಸ ಮಾಡಿದ್ದೇನೆ. ಅದಕ್ಕಿಂತ ಮುಂಚೆ ನಾನು ವಿದೇಶದಲ್ಲಿದ್ದೆ. ನಮ್ಮ ನಗರಸಭೆ ಎಲೆಕ್ಷನಲ್ಲಿ ಯಾವ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲುವುದಿಲ್ಲ 28ನೇ ವಾರ್ಡಲ್ಲಿ. ಅದು ಗೆಲ್ಲಲಿಕ್ಕೆ ಮೂಲ ಕಾರಣ ಹಕೀಮ್ ಕೂರನಕ. ನಾನು ಚಾಲೆಂಜ್ ಹಾಕಿ ಟಿಕೆಟ್ ಪಡೆದಿದ್ದೇನೆ ಯೂಸುಫ್ ಪ್ರಿನ್ಸ್ ಅವರಿಗೆ. ಅಲ್ಲಿ ಸಿಟ್ಟಿಂಗ್ ಕೌನ್ಸಿಲರ್ ಎಚ್ ಮೊಹಮ್ಮದ್ ಅಲಿ ಅವರಿಗೆ ಕೊಡಬಾರದು, ಅವರೊಬ್ಬ ದೊಡ್ಡ ನಾಯಕರು, ಅವರು ಎಲ್ಲಿ ನಿಂತರೂ ಗೆಲ್ತಾರೆ, ಇಲ್ಲಿ ನಮ್ಮ ಯುವಕರಿಗೆ ಕೊಡಿ ಅಂತೇಳಿ ಕೊಟ್ಟು ಅಲ್ಲಿ ಪಕ್ಷೇತರಾಗಿ ನಿಂತರು ಬಂಡಾಯ ಕಾಂಗ್ರೆಸ್ ಆಗಿ. ಆದರೂ ನಾನು ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಗೆಲ್ಲಿಸಿದ್ದೇನೆ ಅಲ್ಲಂತೇಳಿ ಅಲ್ಲಿನ ಕೌನ್ಸಿಲರ್ ಯೂಸುಫ್ ಪ್ರಿನ್ಸ್ ಹೇಳಿ, ಪುತ್ತೂರಿನ ಅವತ್ತಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಡಗಣ್ಣೂರು ಹೇಳಿ, ಅವತ್ತಿನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಹೇಳಿ ನಾವು ಪಕ್ಷಕ್ಕೋಸ್ಕರ ದುಡ್ದಿಲ್ಲ ಅಂತೇಳಿ, ಎಂ ಪಿ ವಿಶ್ವನಾಥ್ ಅವರು ಹೇಳಿ, ಮೊಹಮ್ಮದ್ ಅಲಿ ಅವರು ಹೇಳಿ, ನಮ್ಮನ್ನು ಟಾರ್ಗೆಟ್ ಮಾಡೋದು ಬೇಡ. ಈಗ ನಾನು ಅಷ್ಟು ವಿಚಾರಕ್ಕೆ ಹೇಳಿದ್ದಕ್ಕೆ ಶಾಸಕರ ಸಂಸ್ಕೃತಿ ತೋರಿಸಿದಾರಲ್ಲ ಅವರು, ಅವರದೇ ಸಮುದಾಯದ ವ್ಯಕ್ತಿಗೆ ನಾನೊಬ್ಬ ಮುಸಲ್ಮಾನ ಅಂತೇಳಿ ನನಗೆ ಕೊಲೆ ಬೆದರಿಕೆ ಆಗ್ತಾರಂತ ಹೇಳಿದರೆ ಇದು ಪ್ರಜಾಪ್ರಭುತ್ವ ದೇಶನ. ಇಲ್ಲಿ ಶಾಸಕರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಇಲ್ಲಿ ಕೋಮು ಪ್ರದೇಶ ಅಂತೇಳಿ ಇಡೀ ಮಾಧ್ಯಮದಲ್ಲಿ ಹೇಳ್ತಾರೆ. ಆದರೆ ಈ ಕೋಮು ಪ್ರದೇಶದಲ್ಲಿ ಒಬ್ಬ ಮುಸಲ್ಮಾನ ಕಾಂಗ್ರೆಸ್ಸನಿಗೆ ಒಬ್ಬ ಅವರದೇ ಸಮುದಾಯದ ಯುವಕರ ಹತ್ರ ನನಗೆ ಬೆದರಿಕೆ ಆಗ್ತಾನೆ, ಬಂದು ನೋಡು, ನೀನು ಎದುರಿ ಬಂದು ಮಾತನಾಡೋದು. ನಾನು ಇಡೀ ಕರ್ನಾಟಕ ಉದ್ದಕ್ಕೂ ತಿರುಗಾಡ್ತಾ ಇದ್ದೇನೆ, ನಾನು ಒಬ್ಬನೇ ಹೋದು, ನನ್ನೊಟ್ಟಿಗೆ ಯಾರು ಇರುವುದಿಲ್ಲ ಹಿಂದೆ ಮುಂದೆ, ನಾನು ಕಾರಲ್ಲಿ ಡ್ರೈವಿಂಗ್ ಮಾಡಿದೆ. ಅದು ಎದುರಿ ಬದುಕುವಂಥ ವ್ಯಕ್ತಿ ಹಕೀಮ್ ಕೂರನಕ ಅಲ್ಲ. ಕೊಲೆ ಬೆದರಿಕೆ, ಕೈಕಾಲು ಕಡಿಲಿಕ್ಕೆ ತುಂಬ ಜನ ಬಂದಿದ್ದಾರೆ. ನನ್ನ ಕೈಕಾಲು ಗಟ್ಟಿದ್ದ ಕಾರಣ ಇವತ್ತು ನಾನು ನೆಮ್ಮದಿಯಲ್ಲಿ ಇದ್ದೇನೆ. ಅದಲ್ಲದೆ ನನ್ನ ಮೇಲೆ ಅಶೋಕ್ ರೈ ಅಭಿಮಾನಿ ಬಳಗ ಅಂತ ಗ್ರೂಪ್ ಬಿಟ್ಟುಕೊಂಡು ನಾನು ಅಶೋಕ್ ರೈ ಹತ್ರ 5 ಲಕ್ಷ ರೂಪಾಯಿ ಕೇಳಿದ್ದೇನೆ. ಅದು ಕೊಡದ ಕೋಪದಲ್ಲಿ ಇವನು ಈ ಥರ ಮಾತನಾಡ್ತೇನೆ ಎಂದರೆ, ಅಶೋಕ್ ರೈ ಅವರೇ, ಶಾಸಕರು ನೀವು, ನಮ್ಮ ಪಕ್ಷದ ನೀವು, ಇಲ್ಲಿನ 2 ಲಕ್ಷ ಚಿಲ್ಲರ ಜನರ ಶಾಸಕರಾಗಿದ್ದೀರಿ. ನೀವು ನಂಬೋ ದೇವಸ್ಥಾನ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರಮಾಣ ಮಾಡಿ ಹೇಳಬೇಕು. ಹಕೀಮ್ ಕೂರನಕ ನನ್ನ ಹತ್ರ ದುಡ್ಡು ಕೇಳಿದ್ದಾನೆ, ಹಕೀಮ್ ಕೂರನಕ ನನ್ನ ಹತ್ರ ಆ್ಯಂಬುಲೆನ್ಸ್ ಕೇಳಿದ್ದಾನೆ, ನಾನು ಅದು ಕೊಡಿಲ್ಲ. ಆ ಕೋಪದಲ್ಲಿ ಹಕೀಮ್ ಕೂರನಕ ಮಾತನಾಡಿದ್ದಾನಂತ ಹೇಳಿದರುಂಟಲ್ಲ, ಇವತ್ತಿಗೆ ನನ್ನ ಮೊಬೈಲ್ ಬಂದು, ಇವತ್ತಿಗೆ ನನ್ನ ಸೋಷಿಯಲ್ ಮೀಡಿಯಾ ಬಂತು. ನಾನು 1 ರೂಪಾಯಿ ಅವರ ಚುನಾವಣೆಯಲ್ಲಿ ಪಡೆದಿಲ್ಲ, 1 ಗ್ಲಾಸ್ ನೀರು ಕೊಡ್ದಿಲ್ಲ. ನನ್ನ ಕಾರ್ 15 ದಿವಸ ಇನೋವಾ ಕಾರು ಕೊಟ್ಟಿದ್ದೇನೆ. ಚುನಾವಣಾ ಸಂದರ್ಭದಲ್ಲಿ ನಮ್ಮ ಬೂತಿಗೆ ದುಡ್ಡು ಬರೋದನ್ನು 1 ರೂಪಾಯಿ ಪಡೆದಿಲ್ಲ. ಚುನಾವಣೆ ಮಾಡಿದ್ದೇನೆ, 1000ಕ್ಕಿಂತ ಓಟು 3 ಬೂತಲ್ಲಿ ಲೀಡ್ ತೆಗೆಸಿಕೊಟ್ಟಿದ್ದೇನೆ. ಇಂಥ ಸಂದರ್ಭದಲ್ಲಿ ನಮ್ಮನ್ನೇ ಟಾರ್ಗೆಟ್ ಮಾಡಿಸುವುದಾದರೆ ಇವರ ಉದ್ದೇಶ ಏನು? ನಾನು ಜನರ ಬದುಕಿನ ಬಗ್ಗೆ ಮಾತನಾಡಿದ್ದು ತಾನೇ. ನನ್ನ ಕುಟುಂಬದವರು ಇಲ್ಲಿ ಯಾರಾದರೂ ಗರ್ಭಿಣಿ ಸ್ತ್ರೀಯವರು ಬಂದರಾ? ಮೊನ್ನೆ ಒಂದು ರಿಕ್ಷಾ ಡ್ರೈವರಿಗೆ ಫೋನ್ ಮಾಡ್ತೇನೆ, ಒಂದು ರೋಗಿ ಪ್ರಗತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕಿದೆ ಬನ್ನಿ ಅಂತೇಳಿ. ಆ ಪುತ್ತೂರಿನ ರೋಡ್ ಸರಿ ಇಲ್ಲ, ನಾನು ರಿಕ್ಷಾ ಹಲತ್ತು ಸೇಲ್ ಮಾಡಿ ಹೊಸ ತೆಗೆದಿದ್ದೇನೆ, ರೋಡ್ ಸರಿಯಾದ ನಂತರ ಬರ್ತಾನೆ ಅಂತೇಳಿ ಆಡಿ ನನ್ನನ್ನು ಕಾಂಗ್ರೆಸ್ ಅಲ್ಲ, ಅವನು BJP. ನಾನು BJPಯನ್ನು ಹೋಗಲಿಲ್ಲ, ನಾನು BJPಯನ್ನು ಟಾರ್ಗೆಟ್ ಮಾಡ್ತಾ ಇದ್ದೇನೆ. ನಾನು ಕೋಮುವಾದಿ ವಿರುದ್ಧ ಯಾರು, ಇಲ್ಲಿ ಜಾತ್ಯತೀತ ದೇಶ, ನಾನು ಜಾತ್ಯತೀತ ವ್ಯಕ್ತಿ. ನಾನು ಒಂದು ಹಿಂದೂಗಳಿಗೆ ಅನ್ಯಾಯ ಮಾಡಿದ ಚರಿತ್ರೆ ತೋರಿಸಿ, ನಾನು 1,80,000 ರೋಗಿಗಳಿಗೆ ಸೇವೆ ಮಾಡಿದ್ದೇನೆ, ಸಾಕ್ಷಿ ಇದೆ. ಅದರಲ್ಲಿ ಯಾವುದು ನನ್ನ ಸಮುದಾಯದವರು ಇದ್ದದ್ದು ಬೆರಳೆಣಿಕೆ ಮಾತ್ರ. ಇವರು ರೆಡ್ಡಿಯವರು ಕೇಳಿ, ರೆಡ್ಡಿಯವರು ಅವರಿಗೆ ನನ್ನ ಬಗ್ಗೆ ಎಲ್ಲ ಅಂತ ಹೇಳಿದೆ. ನಾನು ಈ ಥರ ಮಾತನಾಡಿದ್ದು ಅಂತ ಹೇಳಿದರೆ, ನಾನು ಜನರ ಬದುಕಿನ ಬಗ್ಗೆ ಮಾತನಾಡಿದ್ದು. ಇದರಲ್ಲಿ ನೀವು FIR ಮಾಡೋದಾದರೆ ನೀವು ನಮ್ಮದೇನು ತಕರಾರಿಲ್ಲ ಅಂತ ಹೇಳಿದ್ದೇನೆ ನೋಡಿ. ಇದು ಹೇಳಿದ್ದೇನೆ, ನಾನು ಕ್ಲಿಯರ್ ಹೇಳಿದ್ದಾರೆ ಆಯಿತಾ ನೋಡಿ.